ರಾಷ್ಟ್ರಧ್ವನಿ ನ್ಯೂಸ್ಗೆ ಸ್ವಾಗತ. ಸವದತ್ತಿ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ವಿಶ್ವಾಸ್ ವೈದ್ಯರವರಿಂದ ಚಾಲನೆ. 41,062 ಮಕ್ಕಳಿಗೆ ಲಸಿಕೆ ನೀಡುವ ಗುರಿ. ಸವದತ್ತಿ ಮಕ್ಕಳ ಆರೋಗ್ಯ ರಕ್ಷಣೆ ಹಾಗೂ ಪೋಲಿಯೋ ಮುಕ್ತ ಸಮಾಜ ನಿರ್ಮಾಣದ ರಾಷ್ಟ್ರೀಯ ಗುರಿಯೊಂದಿಗೆ ಸವದತ್ತಿ ತಾಲೂಕಿನ ಪಲ್ಸ್ ಪೋಲಿಯೋ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. 5 ವರ್ಷದ ಒಳಗಿನ ಯಾವುದೇ ಮಗು ಪೋಲಿಯೋ ಲಸಿಕೆಯಿಂದ ವಂಚಿತವಾಗದಂತೆ ಆರೋಗ್ಯ ಇಲಾಖೆ ವಿಶೇಷ ಕಾಳಜಿ ಅಭಿಯಾನವನ್ನು ಹಮ್ಮಿಕೊಂಡಿದೆ. ತಾಲೂಕಿನಲ್ಲಿ 5 ವರ್ಷದ ಒಳಗಿನ ಒಟ್ಟು 41,062 ಮಕ್ಕಳನ್ನು ಗುರುತಿಸಲಾಗಿದ್ದು, ಎಲ್ಲ ಮಕ್ಕಳಿಗೂ ಪೋಲಿಯೋ ಲಸಿಕೆ ನೀಡುವ ಗುರಿಯನ್ನು ಇಲಾಖೆ ಹೊಂದಿದೆ. ಈ ಅಭಿಯಾನವು 4 ದಿನಗಳ ಕಾಲ ನಡೆಯಲಿದ್ದು, ಪ್ರತಿ ಮಗುವಿಗೂ ಲಸಿಕೆ ತಲುಪಿಸಲು ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ. ಅಭಿಯಾನದ ಯಶಸ್ವಿ ಅನುಷ್ಠಾನಕ್ಕಾಗಿ ತಾಲೂಕಿನಾದ್ಯಂತ 173 ಲಸಿಕಾ ಕೇಂದ್ರಗಳನ್ನು ಸ್ಥಾಪಿಸಲಾಗಿದೆ. ಸಾರ್ವಜನಿಕರ ಅನುಕೂಲಕ್ಕಾಗಿ ಪ್ರಮುಖ 7 ಬಸ್ ನಿಲ್ದಾಣಗಳಲ್ಲಿ ವಿಶೇಷ ಲಸಿಕಾ ಬೂತ್ಗಳನ್ನು ತೆರೆಯಲಾಗಿದೆ. ಈ ಬೃಹತ್ ಅಭಿಯಾನದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು ಸೇರಿ ಒಟ್ಟು 743 ಸಿಬ್ಬಂದಿ ಸೇವೆ ಸಲ್ಲಿಸುತ್ತಿದ್ದಾರೆ. ಸವದತ್ತಿ ಕ್ಷೇತ್ರದ ಶಾಸಕರಾದ ಶ್ರೀ ವಿಶ್ವಾಸ ವೈದ್ಯ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಈ ಅಭಿಯಾನಕ್ಕೆ ತಹಶೀಲ್ದಾರ್ ಶ್ರೀ ಮಲ್ಲಿಕಾರ್ಜುನ ಹೆಗ್ಗಣ್ಣನವರ ಅವರು ಮೇಲ್ವಿಚಾರಣೆ ವಹಿಸಿದ್ದಾರೆ. ಬೆಳಗಾವಿ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಕಾರ್ಯದರ್ಶಿಗಳಾದ ಶ್ರೀ ಫಕ್ರುಸಾಬ ದೊಡ್ಡಮನಿ ಹಾಗೂ ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಅಶೋಕ್ ಮುರಗೋಡ ಅವರು ಅಭಿಯಾನಕ್ಕೆ ಸಂಪೂರ್ಣ ಸಹಕಾರ ನೀಡಿದ್ದಾರೆ. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಎಸ್ ಸಬನೀಸ್, ಸಿಡಿಪಿಒ ಅಮೃತ ಸಾಣಿಕೊಪ್ಪ, ಡಾಕ್ಟರ್ ಎಚ್ ಮಲನಗೌಡರ, ಡಾಕ್ಟರ್ ಕದರಪ್ಪ, ಡಾಕ್ಟರ್ ಬಸವರಾಜ್, ಕುವಾದ ಸೋಮಣ್ಣನವರ, ಡಾಕ್ಟರ್ ರಿಜ್ವಾನ್ ದೇಸಾಯಿ, ಡಾಕ್ಟರ್ ಮಂಜುನಾಥ್ ಬ್ರೇಕರ್ ಹಾಗೂ ಡಾಕ್ಟರ್ ಸತೀಶ್ ದಬಡೆ ಅವರು ಅಭಿಯಾನದ ಯಶಸ್ವಿ ಅನುಷ್ಠಾನಕ್ಕಾಗಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಕ್ಷಣ ಕ್ಷಣ ಮಾಹಿತಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಸರ್ವ ಕಾರ್ಯೇಷು ಸರ್ವದಾ. ಇವತ್ತಿನ ದಿನ ಭಾರತ ದೇಶಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮ. ಈ ಒಂದು ಲಸಿಕಾ ಕಾರ್ಯಕ್ರಮದ ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಹಾಗೂ ಜನಸ್ನೇಹಿ ಶಾಸಕರಾದಂಥ ಸನ್ಮಾನ್ಯ ಶ್ರೀ ವಿಶ್ವಾಸ್ ವೈದ್ಯವರನ್ನ ನಿಮ್ಮೆಲ್ಲರ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಅವರಿಗೆ ಡಾಕ್ಟರ್ ಮಲ್ಲವರ್ ಸರ್ ಅವರು ಹೂಗುಚ್ಚು ಕೊಟ್ಟು ಸ್ವಾಗತವನ್ನು ಬಯಸಬೇಕೆಂದು ಅವರಲ್ಲಿ ಕೇಳ್ಬೋದು. ಅದೇ ರೀತಿ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ತಹಸೀಲ್ದಾರ್ ಸರ್ ಹಾಗೂ ತಾಲೂಕು ಕಾರ್ಯನಿರ್ವಾಹಕ ದಂಡಾಧಿಕಾರಿ ಅಂತ ಶ್ರೀ ಮಲ್ಲಿಕಾರ್ಜುನ್ ಹೆಗ್ಗನವರ್ ಸರ್ ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸಿ ಅವರಿಗೂ ಕೂಡ ಹೂಗುಚ್ಚು ಕೊಡುವುದರ ಮೂಲಕ ಸ್ವಾಗತವನ್ನು ಬಯಸಬೇಕೆಂದು ಕೇಳ್ಕೊಳ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸಿಡಿಪೋ ಸರ್ ಅಂತ ಅಮೃತ ಸಾಣಿಕೊಪ್ಪ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸಿ ಅವರಿಗೆ ಹೂಗುಚ್ಚು ಕೊಡುವುದರ ಮೂಲಕ ಸ್ವಾಗತವನ್ನು ಬಯಸಿದ್ದೇನೆ. ಅದೇ ರೀತಿ ಕೂಡ ಈ ಒಂದು ಕಾರ್ಯಕ್ರಮದ ನಮ್ಮೆಲ್ಲರ ನೆಚ್ಚಿನ ತಾಲೂಕು ಆರೋಗ್ಯಾಧಿಕಾರಿ ಅಂತ ಡಾಕ್ಟರ್ ಶ್ರೀಪಾದ್ ಸಬ್ನೀಸ್ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಹೂಗುಚ್ಚು ಕೊಡುವುದರ ಮೂಲಕ ಸ್ವಾಗತವನ್ನು ಬಯಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತೇನೆ. ಅದೇ ರೀತಿ ಕೂಡ ಈ ಒಂದು ಆಸ್ಪತ್ರೆಯ ನೆಚ್ಚಿನ ಮುಖ್ಯ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಎಚ್ ಮಲ್ಲವರ್ ಸರ್ ಅವರು ಕೂಡ ಬಂದಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ಹೂಗುಚ್ಚು ಕೊಡುವುದರ ಮೂಲಕ ಸ್ವಾಗತವನ್ನು ಬಯಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಮುಖ್ಯ ಕೇಂದ್ರಗೊಂಡಂತ ಎಲ್ಲ ARS ಸಮಿತಿಯ ಸದಸ್ಯರನ್ನು ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಸಾರ್ವಜನಿಕರು ಹಾಗೂ ನಮ್ಮ ತಜ್ಞ ವೈದ್ಯರುಗಳು ಹಾಗೂ ಎಲ್ಲ ಸರ್ವ ಸಿಬ್ಬಂದಿಯವರಿಗೂ ಕೂಡ ಸ್ವಾಗತವನ್ನು ಬಯಸಿ, ಅದೇ ರೀತಿ ಕೂಡ ನಮ್ಮ ಈ ಒಂದು ಕಾರ್ಯಕ್ರಮದ ಅತಿ ಕೇಂದ್ರಬಿಂದುವಾದಂತಹ ಪತ್ರಿಕಾ ಮಾಧ್ಯಮರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇನ್ನು 5 ವರ್ಷದ ಒಳಗಿನ ಮಕ್ಕಳಿಗೆ ಪೋಲಿಯೋ ಹನಿ, ಈ ಒಂದು ಮಕ್ಕಳಿಗೆ ಸನ್ಮಾನ್ಯ ಶಾಸಕರು ಪೋಲಿಯೋ ಹನಿ ಹಾಕುವುದರ ಮೂಲಕ ಚಾಲನೆಯನ್ನ ನೀಡಬೇಕೆಂದು ARS ಕಮಿಟಿಯ ಎಲ್ಲ ಆಗಮಿಸಿರುವಂಥ ಎಲ್ಲ ಪಾಲಕರೇ, ಹಿರಿಯರೇ, ನಾಗರಿಕರೇ, ಮಾಧ್ಯಮದ ಸ್ನೇಹಿತರೆ, ಇವತ್ತಿನ ದಿನ ಒಂದು ಬಹಳಷ್ಟು ವಿಶೇಷವಾಗಿರುವಂಥ ದಿನ. 5 ವರ್ಷದ ಒಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ ಪಲ್ಸ್ ಪೋಲಿಯೋವನ್ನು ಹಾಕಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಮ್ಮ ಸರ್ಕಾರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಈಗಾಗಲೇ ನಮ್ಮ ದೇಶದಲ್ಲಿ ಪೋಲಿಯೋ ಮುಕ್ತ ಭಾರತ ಆದರೂ ಕೂಡ ಇದನ್ನು ನಾವು 5 ವರ್ಷದ ಮಕ್ಕಳಿಗೆ ಕಡ್ಡಾಯವಾಗಿ ಹಾಕುವುದರಿಂದ ಎಲ್ಲ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ನಾವು ಗಮನಿಸಬೇಕಾಗಿದೆ. ಸೊ ಹಾಗಾಗಿ ಮತ್ತೊಮ್ಮೆ ನಾನು ಎಲ್ಲ
ಸವದತ್ತಿ ಕ್ಷೇತ್ರದ ಎಲ್ಲ ಮಾಡ್ತಾನೆ ತಮ್ಮ ಮಕ್ಕಳಿಗೆ ಯಾವುದೇ ಪರಿಸ್ಥಿತಿ ಇದ್ರೂ ಕೂಡ 5 ವರ್ಷದ ಒಳಗಿನ ಮಕ್ಕಳಿಗೆ ಕಡ್ಡಾಯವಾಗಿ 2 ಡ್ರಾಪ್ ಮನೆಯನ್ನು ಹಾಕುವ ಮುಖಾಂತರ ಅವರಿಗೆ ಒಳ್ಳೆಯ ಉಜ್ವಲ ಭವಿಷ್ಯವನ್ನು ಹೇಳುವಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ವಿಶೇಷವಾಗಿ ಸವದತ್ತಿ ಮತಕ್ಷೇತ್ರದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಒಂದು ದೊಡ್ಡ ಕಾರ್ಯಕ್ರಮವನ್ನು ಅನೇಕ ಕಾರ್ಯಕ್ರಮವನ್ನು ಈಗಾಗಲೇ ನಾವು ಹಮ್ಮಿಕೊಂಡಿದ್ವಿ. ತಾಲೂಕು ಆಸ್ಪತ್ರೆ ಒಂದು ಹೊಸ ಕಟ್ಟಡ ಕೂಡ ನಿರ್ಮಾಣ ಸ್ಪೆಷಾಲಿಟಿ ಆಸ್ಪತ್ರೆ ಕೂಡ ಕಟ್ಟಡ ಪ್ರಾರಂಭವಾಗಿದೆ. ಇನ್ನು ನಮ್ಮ ಕ್ಷೇತ್ರದಲ್ಲಿ ಒಂದು ಮುನ್ನಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ಆಗಿ ಕನ್ವರ್ಟ್ ಆಗುತ್ತೆ. ತೆರಗಟ್ಟಿ ಸಮುದಾಯ ಆರೋಗ್ಯ ಕೇಂದ್ರ ತಾಲೂಕು ಆಸ್ಪತ್ರೆಯಾಗಿ ಮೇಲ್ದರ್ಜೆಗಿರಬೇಕು. ಇವು ಅನೇಕ ಒಂದಿಷ್ಟು ಕಾಮಗಾರಿಗಳು ನಮಗೆ ಮಾಡಬೇಕು. ಈಗಾಗಲೇ ಸರ್ಕಾರದ ಹಂತಕ್ಕೆ ನಾವು ಮನವಿಯನ್ನು ಕೂಡ ಸಲ್ಲಿಸಿದ್ವಿ. ಮುಂದಿನ ನಿರ್ಮಾಣದಲ್ಲಿ ಇವೆಲ್ಲವನ್ನು ಮಾಡುವಂಥ ವ್ಯವಸ್ಥೆಯನ್ನು ಖಂಡಿತವಾಗ್ಲೂ ಮಾಡ್ತೇವೆ. ವಿಶೇಷವಾಗಿ ನಮ್ಮ ಸವದತ್ತಿ ತಾಲೂಕು ಆಸ್ಪತ್ರೆ ಇಡೀ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲೇ ಗೋಕಾಕನ ಹೊರತುಪಡಿಸಿದರೆ ದೊಡ್ಡ ಆಸ್ಪತ್ರೆ, ಹೆಚ್ಚು ರೋಗಿಗಳು ಬಂದು ಕೂರಿಸುವಂಥ ಆಸ್ಪತ್ರೆ. ಇಲ್ಲಿ ಕೂಡ ಸುಮಾರು 12 ಜನ ಕ್ವಾಲಿಫೈಡ್ ಡಾಕ್ಟರ್ಸ್ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ. ಸೊ ಇದನ್ನು ಮುಂದಿನ ನಿರ್ಮಾಣದಲ್ಲಿ ಇನ್ನೂ ಹೆಚ್ಚಿನ ಒಂದು ಡೆವಲಪ್ಮೆಂಟ್ ಮಾಡುವಂಥ ವ್ಯವಸ್ಥೆನ ನಾವು ಅಧಿಕಾರಿಗಳು ಸೇರಿ ಮಾಡೋಣ ಅಂತ ಮಾತನಾಡಿದ್ದೇವೆ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಷ್ಟಪಡುವಂಥ ಎಲ್ಲ ಇವತ್ತು ಹಿರಿಯರಿಗೆ, ವಿಶೇಷವಾಗಿ ಇವತ್ತು ವೈದ್ಯರಿಗೂ ಕೂಡ ನಾವು ಮೊದಲಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಲ್ಪಟ್ಟಿದ್ದೇವೆ. ನಮಸ್ಕಾರ.